ಹಾಯ್ ಸ್ಟೂಡೆಂಟ್ಸ್, ಈ ತರ ಪ್ರಾಬ್ಲಮ್ ಬಂದಾಗ ಸ್ಕ್ವೇರ್ ಮಾಡೋದು ಬಂದಾಗ ಯಾವ ತರ ಸಾಲ್ವ್ ಮಾಡೋದು ಅಂತ ಹೌದಾ. ಸೊ ಆಲ್ರೆಡಿ ನಿಮ್ಗೆ ಸ್ಕ್ವೇರಿಂಗ್ ಮಾಡಿದ್ರೆ ಬೇಗ ಮಾಡ್ತೀರಾ, 2 ಸ್ಕ್ವೇರ್ ಮಾಡಿದ್ರೆ ಬೇಗ ಹೇಳ್ತೀರಾ, 5 ಸ್ಕ್ವೇರ್ ಮಾಡಿದ್ರೆ ಬೇಗ ಹೇಳ್ತೀರಾ ಹೌದಾ. ಅವ್ರು ಈ ತರ ಬಂದಾಗ ಸ್ವಲ್ಪ ಲೇಟ್ ಮಾಡ್ತಾರೆ, ಅದು ಈಸಿಯಾಗಿ ಸ್ಪೀಡ್ ಆಗಿ ಯಾವ ತರ ಹೇಳ್ಬೋದು ಅಂತ ಹೌದಾ. ಸೊ 10 ಇದ್ದ ನೆಕ್ಸ್ಟ್ ನಂಬರ್ ಎಷ್ಟು 11. ಸೊ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಹೌದಾ 10 into 11 110 ಹೌದಾ. 1 ಸ್ಕ್ವೇರ್ ಎಷ್ಟು 1, 2 ಸ್ಕ್ವೇರ್ ಎಷ್ಟು 2 4 ಹೌದಾ. ಸೊ ಆನ್ಸರ್ ಇದೆ 110 1/4 ಹೌದಾ. ಸೊ ಅದೇ ತರ ಇದು ಮಾಡ್ಬೋದಾ. ಸೊ 8 ನಂಬರ್ ಎಷ್ಟು, ನೆಕ್ಸ್ಟ್ ನಂಬರ್ ಎಷ್ಟು 9, ಅದು ಮಲ್ಟಿಪ್ಲೈ ಮಾಡಬೇಕು. 8 9 72, 1 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ 1, 2 ಸ್ಕ್ವೇರ್ ಮಾಡಿದ್ರೆ 4. ಸೊ ಆನ್ಸರ್ ಎಷ್ಟು 72 1/4 ಹೌದಾ. ಸೊ ಇದ್ರ ಆನ್ಸರ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೌದಾ. ಮೇಲ್ಗಡೆ ನೋಡ್ತಿದ್ರಲ್ವಾ ಪೇಟಿಎಂ ಅಲ್ಲಿ ಹೊಸ ಹೊಸ ರೆಸರ್ಚ್ ಅಂಡ್ ಎಕ್ಸ್ಪೀರಿಯನ್ಸ್ ಕಾಲ್ ಮಾಡಿದ್ರೆ ಫುಲ್ ನಾನು ಯಾವ ತರ ಮಾಡ್ಕೊಂಡು ವೆಬ್ಸೈಟ್ ಹೋಗಿ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ, ಅದು ಹೋಗಿ ನೀವು ವಾಚ್ ಮಾಡಿ. ಸೊ ಥ್ಯಾಂಕ್ ಯು.